ಇನ್ನು ಪೊಲೀಸ್ ವಾರ್ಷಿಕ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಿ ಪೊಲೀಸ್ ಇಲಾಖೆಗೆ ಪೊಲೀಸರಿಗೆ ಹಲವಾರು ಕಿವಿ ಮಾತುಗಳನ್ನು ಹೇಳಿದ್ದಾರೆ, ಜೊತೆಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಓಕೆ, ಪೊಲೀಸ್ ವಾರ್ಷಿಕ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಪೊಲೀಸರಿಗೆ. ಹುಬ್ಬಳ್ಳಿಯಲ್ಲಿ 2 ಕೊಲೆ ಆಯ್ತಲ್ಲ, ನೇಹಾ ಮತ್ತು ಅಂಜಲಿ, ಈ 2 ಕೊಲೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ. ಪೊಲೀಸರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಇವತ್ತು ಗುಪ್ತಚರ ಇಲಾಖೆ ಮೊದಲು ಎಚ್ಚರಿಕೆ ಕೊಡಬೇಕು, ಗುಪ್ತಚರ ಇಲಾಖೆ ಮತ್ತು ಸ್ಥಳೀಯ ಪೊಲೀಸರ ಜೊತೆ ಸಂಪರ್ಕ ಇರಬೇಕು, ಜನ ನೆಮ್ಮದಿಯಾಗಿ ಬದುಕುವ ವಾತಾವರಣ ನಿರ್ಮಾಣ ಆಗಬೇಕು ಅಂತ ನೇರವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ 2 ಯುವತಿಯರ ಕೊಲೆ, ಆ ಕೊಲೆಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ನೇಹಾ ಮರ್ಡರ್ ಆಯಿತು, ಇನ್ನೂ ಒಂದು ಮರ್ಡರ್ ಆಯಿತು. 2ನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗಲೇ ಕ್ರಮ ತಗೊಂಡಿದ್ದಾರೆ, ಆ ಮರ್ಡರ್ನ ನಡೆಸಲಿಕ್ಕೆ ಸಾಧ್ಯ ಆಯ್ತಿತ್ತು. ಅದು ಒಂದು ಉದಾಹರಣೆ. ಈ ಥರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ. ಸೊ ಈ ಉದಾಹರಣೆ ಕೊಟ್ಟು ಇದನ್ನಿಂದ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಹುಬ್ಬಳ್ಳಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯೇ ನೇರ ಕಾರಣ. ಯಾಕೆಂದರೆ ಅಂಜಲಿ ಕೊಲೆ ಪ್ರಕರಣದಲ್ಲಂತೂ ಈಗಾಗಲೇ ಬೆದರಿಕೆ ಹಾಕಿದ್ದಾನೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಾಗಲೇ ಕ್ರಮ ತಗೊಂಡಿದ್ದರೆ ಈ ಥರ ಘಟನೆ ಆಗ್ತಿರಲಿಲ್ಲ. ಸೊ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ರಾಜ್ಯದಲ್ಲಿ ಈ ಥರದ ಬೇರೆ ಬೇರೆ ಪ್ರಕರಣಗಳು ನಡೆದಿವೆ. ಒಂದು ಉದಾಹರಣೆಯನ್ನು ಕೊಟ್ಟು ಬೇಕಾದಷ್ಟು ಈ ಥರ ಪ್ರಕರಣಗಳು ನಡೆದಿದೆ. ಆಮೇಲೆ ಗುಪ್ತಚರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಸಮನ್ವಯತೆ ಇರಬೇಕು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಪೊಲೀಸರು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ನಾನು ಸಹಿಸಲ್ಲ, ನೇರವಾದ ಎಚ್ಚರಿಕೆ. ಪೊಲೀಸರೇ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಆರೋಪಗಳು ಪೊಲೀಸ್ ಇಲಾಖೆ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಪೊಲೀಸರೇ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದಾರೆ. ಡ್ರಗ್ಸು, ರೌಡಿಸಮು, ಮಟ್ಕ ಇವೆಲ್ಲ ಪೊಲೀಸರಿಗೆ ಗೊತ್ತಿಲ್ಲದೆ ನಡೆಯಲ್ಲ, ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ 7 ಜನ ನೀರಿಗೆ ಬಿದ್ದುಬಿಟ್ರು, ಜೂಜಾಟ ಆಡ್ತಾ ಇದ್ರು. ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋಕ್ಕೆ ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗಿದ್ದಾರೆ. ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಬಿದ್ದುಬಿಟ್ರು. ಆ ತೆಪ್ಪ ತಗೊಂಡು ಹೋಯ್ತಿದ್ರಲ್ಲ, ಯಾರು ಈಜು ಬತ್ತಿದ್ರು ಅವ್ರು ಬದುಕೊಂಡ್ರು, ಯಾರು ಈಜು ಬತ್ತಿದ್ರಲ್ಲ ಅವ್ರು ಸತ್ತೋದ್ರು. 5 ಜನ ಸತ್ತೋದ್ರು. ಅವ್ರು ತಪ್ಪು ಮಾಡಿರ್ಬೋದು, ಜೂಜಾಟ. ಲೈಸೆನ್ಸ್ ಇಲ್ಲದೇನೆ ಜೂಜ್ ನಡೆಸ್ತಿದ್ರಲ್ಲ, ನಿಲ್ಲಿಸಿದ್ರೆ ಹಿಂಗಾಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಯಾರೇ ಆಗಲಿ ಲೈಸೆನ್ಸ್ ಇದೆ ಜೂಜಾಡೋದು ಅಂತಂದ್ರೇನು? ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು, ಅದಾಗಬಾರದು. ಪೊಲೀಸ್ನಲ್ಲಿ ಶಿಸ್ತು ಇರಲೇಬೇಕು, ಶಿಸ್ತು ಮೇಂಟೈನ್ ಮಾಡಲೇಬೇಕು. ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು